ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಇವತ್ತು ಸಚಿವ ಕೆಎಚ್ ಮುನಿಯಪ್ಪ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ರಾಜ್ಯದಲ್ಲಿ ಗೃಹ ಬಳಕೆ ಎಲ್ಪಿಜಿ ಪೂರೈಕೆ ಕುರಿತು ಚರ್ಚೆಯನ್ನ ಮಾಡಲಿದ್ದಾರೆ. ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಕೆಎಚ್ ಮುನಿಯಪ್ಪನವರು ಸುದ್ದಿಗೋಷ್ಠಿಯನ್ನ ನಡೆಸುತ್ತಾರೆ. ರಾಜ್ಯದಲ್ಲಿ ಗೃಹ ಬಳಕೆ ಎಲ್ಪಿಜಿ ಪೂರೈಕೆ ಕುರಿತು ಚರ್ಚೆಯನ್ನ ಮಾಡಲಿದ್ದಾರೆ. ಆಟೋ ಎಲ್ಪಿಜಿ ಕೊರತೆ ಹಾಗೆ ಚಾಲಕರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಗ್ರಾಹಕರ ತೊಂದರೆಯ ಬಗ್ಗೆ ರಾಜ್ಯ ಸರ್ಕಾರ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಕಾನೂನು ಮಾಪನ ಇಲಾಖೆಯಿಂದ ಕ್ರಮಗಳ ಸುಳಿವು ಕೂಡ ಸಿಗ್ತಾ ಇದೆ. ಸರಬರಾಜು ವ್ಯವಸ್ಥೆ ಸುಧಾರಣೆಗೆ ಸಚಿವರು ಭರವಸೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಜನಗಣತಿ ಅಂದ್ರೆ ಸೆನ್ಸಸ್ 2027ರ ಸೆನ್ಸಸ್ ಬಗ್ಗೆಯೂ ಕೂಡ ಇವತ್ತು ಮಾಹಿತಿ ಸಿಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಸಮುದಾಯದವರು ಹೇಗೆ ಭಾಗವಹಿಸಬೇಕು, ಮಾರ್ಗಸೂಚಿ ಸರಿಯಾದ ಮಾಹಿತಿಯನ್ನ ನಮೂದಿಸಲು ಮನವಿಯನ್ನ ಕೂಡ ಮಾಡಲಾಗಿದೆ. ಪ್ರತಿಯೊಬ್ಬರೂ ಜನಗಣತಿಯಲ್ಲಿ ಭಾಗವಹಿಸಿ ಪಾಲ್ಗೊಳ್ಳಿ ಅಂತ ಕರೆಯನ್ನ ಕೂಡ ನೀಡಲಾಗಿದೆ. ಈ ಬಗ್ಗೆಯೂ ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಚರ್ಚೆ ನಡೆಯುತ್ತೆ. ಅಂದರೆ ಯಾವ ರೀತಿ ಈ ಸೆನ್ಸಸ್ ಆಗಬೇಕು, ಸಮುದಾಯದವರು ಹೇಗೆ ಭಾಗವಹಿಸಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಮೀಟಿಂಗ್ನಲ್ಲಿ ಡಿಸ್ಕಷನ್ ಆಗುತ್ತೆ. ಇನ್ನೊಂದು ಕಡೆ ರಾಜ್ಯದಲ್ಲಿ LPG CNG ಗ್ಯಾಸ್ ಕೊರತೆ ಏನಿದೆ ಇದರ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಸಚಿವರು ಇವತ್ತು ನಡೆಸ್ತಾರೆ. ಆಟೋ LPG ಕೊರತೆ ಹಾಗೂ ಚಾಲಕರ ಸಮಸ್ಯೆಗಳಿಗೆ ಕೊನೆಗೂ ರಾಜ್ಯ ಸರ್ಕಾರ ಸ್ಪಂದಿಸೋದಕ್ಕೆ ಮುಂದಾಗಿದೆ. ಗ್ರಾಹಕರ ತೊಂದರೆ ಬಗ್ಗೆ ರಾಜ್ಯ ಸರ್ಕಾರ ಪರಿಶೀಲನೆಯನ್ನ ನಡೆಸಲಿದೆ. ಕಾನೂನು ಮಾಪನ ಇಲಾಖೆಯಿಂದ ಕ್ರಮಗಳ ಬಗ್ಗೆ ಸುಳಿವು ಕೂಡ ಸಿಗ್ತಾ ಇದೆ. ಸರಬರಾಜು ವ್ಯವಸ್ಥೆ ಸುಧಾರಣೆಗೆ ಸಚಿವರು ಭರವಸೆಯನ್ನ ನೀಡ್ತಿದ್ದಾರೆ. ಅಂದರೆ ಒಂದು ಕಡೆ ಸಪ್ಲೈ ಇಲ್ಲ, ಬಟ್ ಡಿಮಾಂಡ್ ಜಾಸ್ತಿ ಇದೆ. ನಾವು ಕೂಡ ನೋಡ್ತಾನೆ ಇದ್ದೀವಿ ಕಳೆದ ಕೆಲವೊಂದಿಷ್ಟು ವಾರಗಳಿಂದ ಪಾಪ ಆಟೋ ಚಾಲಕರು ಹಿಂದಿನ ದಿನ ರಾತ್ರಿನೇ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂಕ್ಗಳ ಮುಂದೆ, ಗ್ಯಾಸ್ ಬಂಕ್ಗಳ ಮುಂದೆ. ಆದರೂ ಅಷ್ಟೆಲ್ಲ ಕ್ಯೂ ನಿಂತರೂ ಕೂಡ ಅವರಿಗೆ ಫುಲ್ ಟ್ಯಾಂಕ್ ಮಾಡಿಸೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದಿಷ್ಟು ಗ್ಯಾಸ್ ಬಂಕ್ಗಳಲ್ಲಿ ಅವ್ರು ಏನೋ ಒಂದು ಲಿಮಿಟ್ ಹಾಕ್ಕೊಂಡಿದ್ದಾರೆ. ಕೇವಲ 500 ರೂಪಾಯಿ ಮಾತ್ರ, ನಾವು 500 ರೂಪಾಯಿಯಷ್ಟು ಮಾತ್ರ ನಾವು ಫಿಲ್ ಮಾಡ್ತೀವಿ ಗ್ಯಾಸ್ನ ಅಂತ. ಸೊ ಹೀಗಾಗಿ ಅಷ್ಟೆಲ್ಲ ಕಾದರೂ ಫುಲ್ ಟ್ಯಾಂಕ್ ಸಿಗ್ತಾ ಇಲ್ಲ. ರಾತ್ರಿ ಇಡೀ ಕಾದರೂ ವೇಟ್ ಮಾಡಿದ್ರು ಸಿಗ್ತಾ ಇಲ್ಲ. 500 ರೂಪಾಯಲ್ಲಿ ಎಷ್ಟು ದುಡಿಮೆ ಬರುತ್ತೋ ಅಷ್ಟು, 500 ರೂಪಾಯಿ ಗ್ಯಾಸ್ಗೆ ಎಷ್ಟು ದುಡಿಮೆ ಬರುತ್ತೋ ಅಷ್ಟನ್ನೇ ನಂಬಿಕೊಂಡು ಜೀವನ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನೂ ಕೆಲವೊಂದು ಕಡೆ ಅಟ್ಲೀಸ್ಟ್ ಕೆಲವೊಂದು ಕಡೆ 500 ರೂಪಾಯಿದಾದರೂ ಸಿಗ್ತಾ ಇದೆ. ಆದರೆ ಇನ್ನೂ ಹಲವು ಕಡೆ ನೋ ಸ್ಟಾಕ್ ಬೋರ್ಡ್ಗಳಿದೆ. ಹೀಗಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಆಟೋ ಚಾಲಕರು ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಏನು ಸಮಸ್ಯೆ ಆರಂಭವಾಗಿ ಹಲವು ವಾರಗಳೇ ಕಳೆದಿದೆ, ಆದರೆ ಕೊನೆಗೂ ಇವತ್ತು ಮೀಟಿಂಗ್ ನಡೀತಾ ಇದೆ. ಇವತ್ತಾದರೂ ಸೊಲ್ಯೂಷನ್ ಸಿಗುತ್ತಾ, ಹೇಗೆ? 1.5 ವಾರದಿಂದ ಕೂಡ ಆಟೋ ಚಾಲಕರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಆದ್ರೆ ಕೊನೆಗೂ ಆಹಾರ ಸಚಿವರು ಇವತ್ತಿಗೆ ದಿನಾಂಕ ನಿಗದಿ ಮಾಡಿ ಇವತ್ತು ಸಭೆಯನ್ನ ಕೂಡ ಕರೆದಿರುವಂತದ್ದು. ಪ್ರಮುಖವಾಗಿ ಆಟೋ LPG ಕೊರತೆ ಏನಿದೆ, ಚಾಲಕರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾರ ಅನ್ನೋ ವಿಚಾರ ಕೂಡ ಇಲ್ಲಿ ಕುತೂಹಲ ಇರುವಂತದ್ದು. ಯಾಕಂದ್ರೆ ಗ್ರಾಹಕರಿಗೆ ಈಗಾಗಲೇ ತೊಂದರೆ ಆಗ್ತಾ ಇದೆ, ಆಟೋಗಳು ಸರಿಯಾದ ರೀತಿ ಸಿಗ್ತಾ ಇಲ್ಲ. ಹಾಗೇನೆ ಗ್ಯಾಸ್ ತುಂಬಿಕೊಂಡಂತಹ ಆಟೋ ಚಾಲಕರು ಗ್ರಾಹಕರಿಗೆ ಒಂದು 10-15 ರೂಪಾಯಿ ಜಾಸ್ತಿ ಕೇಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಇವತ್ತು ಅಂದ್ರೆ ಕಳೆದಂತೆ LPG ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಿದೆ. ಅದೇ ನಿನ್ನೆ ಕೆಲವೊಂದು ಕಡೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಿದೆ. ಸೊ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಆಟೋ LPG ಸಮಸ್ಯೆ ಬಗ್ಗೆ ಸಚಿವರು ಮಾತಾಡ್ತಾರೆ. ಹಾಗೇನೆ ಚಾಲಕರ ಜೊತೆ ಸಭೆಯನ್ನ ಮಾಡ್ತಾರೆ. ಸೊ ಸಭೆಯಲ್ಲಿ ಆಟೋ ಚಾಲಕರ ಮನವೊಲಿಸುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಕೊಂಚ ದಿವಸ ಯುದ್ಧ ಕಡಿಮೆ ಆಗೋ ತರಕ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಅನ್ನೋ ವಿಚಾರವನ್ನ ಕೂಡ ಮುಂದೂಡುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಹೋಟೆಲ್ ಅವ್ರಿಗೂ ವಾಣಿಜ್ಯ ಸಿಲಿಂಡರ್ 13% ಅಷ್ಟು ಹೇಗೋ ಮ್ಯಾನೇಜ್ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಗ್ಯಾಸ್ ನ ಯಾವ ರೀತಿ ಕೊಡ್ಬೇಕು LPG ಗ್ಯಾಸ್ ನ ಅಂದ್ರೆ ಆಟೋ ಚಾಲಕರಿಗೆ ಅನ್ನೋದು ಇನ್ನೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೂಡ ಒಂದು ಗೊಂದಲ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಇವತ್ತು ಆಟೋ ಚಾಲಕರನ್ನು ಮನವೊಲಿಸುವ ಸಾಧ್ಯತೆ, ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಆದ್ರೂ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಅನ್ನೋ ಒಂದು ಭರವಸೆನ ಕೊಡುವ ಸಾಧ್ಯತೆ ಇದೆ. ಸೊ ಇವತ್ತು ಏನಾಗುತ್ತೆ ಅನ್ನೋ ಬಹುತೇಕ ಕುತೂಹಲ ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಆಹಾರ ಸಚಿವರ ಮೇಲೆ ಬಹಳಷ್ಟು ಪ್ರೆಷರ್ ಕೂಡ ಇದೆ. ಆಟೋ ಚಾಲಕರು ಒಂದು ವೇಳೆ ಸಮಸ್ಯೆಯನ್ನು ಬಗೆಹರಿಸದೆ ಹೋದ್ರೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಆಟೋ ಚಾಲಕರ ಇನ್ನೊಂದು ಬೇಡಿಕೆ ಇದೆ. ತಿಂಗಳಿಗೆ 15,000 ರಿಂದ 20,000 ಗವರ್ಮೆಂಟ್ ನಮ್ಗೆ ಕ್ರೆಡಿಟ್ ಮಾಡಿ ಈ ಸಂದರ್ಭದಲ್ಲಿ ನಾವು ಆಟೋವನ್ನ ನಿಲ್ಲಿಸಿ ನಮ್ಮ ಮನೆಯಲ್ಲೇ ಇದ್ದುಕೊಂಡು ಸಮಸ್ಯೆ ಬಗೆಹರಿದ ನಂತರ ನಾವು ಆಟೋವನ್ನ ಚಲಾಯಿಸ್ತೀವಿ ಅನ್ನೋ ಬೇಡಿಕೆಯನ್ನ ಕೂಡ ಮುಂದಿಡ್ತಾರೆ. ಸೊ ಹಾಗಾಗಿ ಸರ್ಕಾರ ಇದನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಅಥವಾ ಯುದ್ಧ ಮುಗಿದ ನಂತರ ಅದಕ್ಕೆ ಬೇಕಾದಂತಹ ಪರಿಹಾರ ಮಾಡ್ತಾರೆ, ಅಥವಾ ಏನಾದ್ರೂ ಕೇಂದ್ರ ಆಗಿರ್ಬೋದು ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಜೊತೆ ಮಾತುಕತೆ ನಡೆಸುವ ಕೆಲಸವನ್ನ ಮಾಡುತ್ತಾ, ಇದನ್ನ ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದೊಂದು ರೀತಿಯಾದಂತಹ ಬೇಡಿಕೆಗಳನ್ನ ಆಟೋ ಚಾಲಕರು ಕೂಡ ಇಟ್ಟಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.